ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಒಂದು ಭಾವನೆಯನ್ನು ಹೊಂದಿದ್ದಾರೆ, ಅವರ ಮನಸ್ಸಿನಲ್ಲಿ ಏನಾದರೂ ಬದಲಾವಣೆ ಬರ್ತಾ ಉಂಟಾ? ಈ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ನಿಮ್ಮ ಬಗ್ಗೆ ಇರ್ಬೋದು, ನಿಮ್ಮ ಸಂಬಂಧದ ಬಗ್ಗೆ ಇರ್ಬೋದು. ನೋಡುವ, ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ, ಅಲ್ಲಿ ನಾನು ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ ಪರ್ಸ್ನಲ್ ರೀಡಿಂಗಿಗೆ. ಸೊ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ, ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ಸಿಗುತ್ತೆ. ಅದು ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ, ನಿಮ್ಮ ಮಧ್ಯೆ ಅಡೆತಡೆಗಳು ಇದ್ದಾಗ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್, ಅವರು ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ನಿಮಗೆ ಯಾವುದು ಸೂಕ್ತ ಆ ಬ್ರಾಸ್ಲೈಟನ್ನು ರೆಡಿ ಮಾಡಿ ಕೊಡ್ತೇನೆ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಅಂತಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಮಾತ್ರ ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ. ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ನೋಡುವ, ಪಾಸಿಟಿವ್ ಆಗಿರಿ. ಎಸ್, ಇಲ್ಲಿ ಏನಂದರೆ ಕೆಲವರು ಮ್ಯಾರೇಜ್ ಆದವರು ಇದ್ದೀರಾ, ಇನ್ನು ಕೆಲವರು ರಿಲೇಷನ್ಶಿಪ್ಪಲ್ಲಿರೋರು ಇದ್ದೀರಾ. ಸೊ ಕೆಲವರ ಮಿದ್ರಲ್ಲಿ ಬ್ರೇಕಪ್ ಆಗಿದೆ ಅಥವಾ ಜಗಳ ಆಗ್ತಾ ಉಂಟು, ಪದೇ ಪದೇ ಥರ್ಡ್ ಪಾರ್ಟಿ ಸಮಸ್ಯೆ ಉಂಟು, ಮತ್ತು ಕೆಲವರ ಮಿದ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು. ಇದ್ದ ಥರ ಇನ್ನೊಮ್ಮೆ ರಿಲೇಷನ್ಶಿಪ್ ಇಲ್ಲ, ನಿಮ್ಮನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರಲ್ವಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್ ನೋ. ಸೊ ಆರ್ಗ್ಯುಮೆಂಟ್ ಜಾಸ್ತಿ ಆಗ್ತಾ ಉಂಟು. ಏನು ಹೇಳ್ತೀರಾ? ಮಾತಿಗೆ ಮಾತು ಬೆಳೀತಾ ಉಂಟು. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ತುಂಬ ಪ್ರಶ್ನೆಗಳು, ತುಂಬ ಗೊಂದಲ ಕಾಡ್ತಾ ಉಂಟು. ನೆಗೆಟಿವ್ ಯೋಚನೆ ಬೇರೆ ಜಾಸ್ತಿ ಆಗ್ತಾ ಉಂಟಲ್ಲ, ಏನಕ್ಕೆ? ಸೊ ನೆಗೆಟಿವ್ ಯೋಚನೆಯಲ್ಲಿದ್ದಾಗ ನಾನು ಪದೇ ಪದೇ ಹೇಳ್ತೇನೆ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಆಲ್ಮೋಸ್ಟು. ಸೊ ಏನಕ್ಕೆ ಆ ಥರ ಏನೇನೋ ಕೆಟ್ಟದ್ದು ಆಲೋಚನೆ ಮಾಡ್ತೀರಾ? ಕೆಲವೊಂದು ಸಲ ಜಗಳ ಆಗುತ್ತೆ. ಇಲ್ಲಿ ಏನು ಗೊತ್ತಾ, ಯಾವುದು ಕೂಡ ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಸೊ ನಾನೇ ಸೋಲ್ಬೇಕಾ ಅಥವಾ ನನ್ನದೇ ತಪ್ಪ? ಫಸ್ಟ್ ಸರಿ ಇದ್ದರು, ಇವಾಗೇನು ಇವರಿಗೆ ಸರಿ ಇರಲಿಕ್ಕೆ ಪ್ರತಿ ಬಾರಿನೂ ನಾನೇ ಎಲ್ಲವನ್ನು ಅನುಸರಿಸ್ಕೊಂಡು ಹೋಗಬೇಕಾ ಅನ್ನೋದು ನಿಮ್ಮ ಮನಸ್ಸಿನ ಮಾತು. ರೀಸೆಂಟಾಗಿ ಇಲ್ಲಿ ತುಂಬ ಸಮಸ್ಯೆ ಕಾಡ್ತಾ ಉಂಟು. ಮುಂಚೆ ಅಷ್ಟೇನು ಸಮಸ್ಯೆ ಇರಲಿಲ್ಲ, ಎಷ್ಟು ಚೆನ್ನಾಗಿತ್ತು ರಿಲೇಷನ್ಶಿಪ್. ಸೊ ಈ ಥರ ಒಂದು ಸಮಸ್ಯೆ, ಈ ಥರ ಕಣ್ಣೀರಿನ ಕತೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಎಸ್ ಸರ್ ನೋ, ಹೌದಾ ಅಲ್ವಾ ಹೇಳಿ? ನೋಡಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಥಿಂಗ್ ಅಂದರೆ, ಎಲ್ಲ ಒಂದು ಕಡೆ ನೀವು ಸೈಲೆಂಟ್ ಆಗಿರಬೇಕು ಅಂತ ಅಂದ್ಕೊಂಡು ಇರಲಿಕ್ಕಾಗಲ್ಲ ನಿಮಗೆ. ಕೆಲವೊಂದ್ಸಲ ಏನೋ ಒಂದು ಎರಡು ಮಾತನಾಡ್ತೀರಾ, ತಕ್ಷಣ ಜಗಳ ಆಗುತ್ತೆ. ನಿಮ್ಮ ವ್ಯಕ್ತಿ ಜೊತೆ ಕರೆಕ್ಟಾಗಿ ಇರಲಿಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ಥರ್ಡ್ ಪಾರ್ಟಿ ಎನರ್ಜಿಸ್. ನೋಡಿ, ಥರ್ಡ್ ಪಾರ್ಟಿಯನ್ನು ಬೇರೆ ಹುಡುಗ ಹುಡುಗಿ, ಎಸ್, ಬಟ್ ಅದನ್ನು ಬಿಟ್ಟು ಕೂಡ ಅವರ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆ ಆಗ್ತಾ ಇರ್ಬೋದು, ಜಾತಿ ರಿಲೇಟೆಡ್ ಸಮಸ್ಯೆ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಮನೆಯಲ್ಲಿ ಒಪ್ಪಡೆ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು, ಅಥವಾ ಅವರಿಗೆ ಇರುವಂಥ ಸ್ಟ್ರಕ್ಟ್ ಎನರ್ಜಿ. ಸೊ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಇಲ್ವಾ, ಸಮಸ್ಯೆ ಆಗುತ್ತಾ, ಎಲ್ಲಿ ನನ್ನಿಂದಾಗಿ ನನ್ನ ಫ್ಯಾಮಿಲಿ ಮತ್ತು ನೀವು ಸಫರ್ ಆಗಬೇಕು, ಅದು ಒಂದು ಮೈನಾಗಿ ಅವರ ಮನಸ್ಸಿನಲ್ಲಿ ಉಂಟು. ಸೊ ಇದರ ಬಗ್ಗೆ ನಿಮಗೆ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ಹೌದಾ ಅಲ್ವಾ? ಸೊ ಕೆಲವೊಂದು ಸಂದರ್ಭಗಳು ನೋಡಿ, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಸಮಸ್ಯೆ ಇಲ್ಲ, ಇತ್ತೀಚಿನ ದಿನಗಳಲ್ಲಿ. ಸೊ ನೋಡಿ, ಇಲ್ಲಿ ಮ್ಯಾರೇಜ್ ಆದವರ ಮಿತ್ರಲ್ಲಿ ಕೂಡ ಅವರು ಕೂಡ ನೋಡ್ತಾ ಇದ್ದೀರಿ, ರಿಲೇಷನ್ಶಿಪ್ಪಲ್ಲಿ ಫಸ್ಟಿಗೆ ಸಮಸ್ಯೆ ಇಲ್ಲ, ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಅವರು ಮ್ಯಾರೇಜ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಮ್ಯಾರೇಜ್ ಆಗದೇ ಇರ್ಬೋದು, ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು, ಗೊಂದಲ ಆಗ್ತಾ ಉಂಟು. ಯಾವ ನಿರ್ಧಾರವನ್ನು ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಅವರು ಅಂತ ಹೇಳ್ಬೋದು. ಸೊ ಇಲ್ಲಿ ಏನಂದರೆ, ನೀವು ಈ ಒಂದು ಸಿಚುವೇಶನು ಕೂಲ್ ಆಗಲಿಕ್ಕೆ ಅಥವಾ ಒಂದು ಬದಲಾಗಲಿಕ್ಕೆ ಸ್ವಲ್ಪ ಸಮಯ ಬೇಕು. ನೀವು ಅರ್ಜೆಂಟ್ ಮಾಡೋದಲ್ಲ, ಅಥವಾ ಅವರಿಗೆ ಪದೇ ಪದೇ ಇರಿಟೇಷನ್ ಮಾಡೋದಲ್ಲ, ಸ್ವಲ್ಪ ಸಮಾಧಾನದಿಂದಿರಿ. ಎಸ್, ಐ ಅಗ್ರಿ. ನಿಮ್ಮ ಮನಸ್ಸಿಗೆ ನೋವಾಗುತ್ತೆ, ಅವರ ಪ್ರೀತಿ ಬೇಕು, ಅವರು ನಿಮಗೆ ಟೈಮ್ ಕೊಡಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಎಲ್ಲಿಗಾದ್ರೂ ನೀವು ಔಟಿಂಗ್ ಹೋಗಬೇಕು, ಮೀಟ್ ಆಗಬೇಕು. ಎಸ್, ಐ ಅಗ್ರಿ. ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿನ ಭಾವನೆ. ಬಟ್ ಇಲ್ಲಿ ಅವರ ಮನಸ್ಥಿತಿ ಕ್ಲಿಯರ್ ಆಗಿಲ್ಲ. ಸೊ ತುಂಬ ಟೆನ್ಷನ್, ತುಂಬ ನೋವು, ಭಯ, ಆತಂಕ, ಒತ್ತಡ, ಏನಾಗುತ್ತೋ ಏನೋ. ಸೊ ನಿಮಗೆ ಯಾವ ಥರ ಆಗ್ತಾ ಉಂಟು? ಸೊ ಮೀಟ್ ಆದ ತಕ್ಷಣ ಪ್ರೀತಿ, ಅಥವಾ ಚೆನ್ನಾಗಿ ಮಾತನಾಡಿದರೆ, ನನಗೆ ಟೈಮ್ ಕೊಟ್ಟರೆ ಮಾತ್ರ ಪ್ರೀತಿ ಅಂತ ಅಲ್ಲ. ಸೊ ಈ ಮನಸ್ಥಿತಿಯಿಂದ ಸ್ವಲ್ಪ ನೀವು ಹೊರಬರಬೇಕಾಗುತ್ತೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡಬೇಕು ನೀವು. ಸೊ ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ, ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಇರ್ಬೋದು, ನಿಮ್ಮ ಹುಡುಗಿ ಇರ್ಬೋದು, ಅವರು ಕೂಡ ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ, ಆಕರ್ಷಣೆ ಆಗ್ತಾರೆ. ಮತ್ತು ಇಲ್ಲ, ಮೇನ್ ವಿಷಯ ಅಂದರೆ ನೋಡಿ,
ಇತ್ತೀಚಿನ ದಿನದಲ್ಲಿ ಅವರು ನಿಮ್ಮ ಮತ್ತು ಅವರ ಮಿತ್ರರಲ್ಲಿ ಒಂದು ಸಮಸ್ಯೆ ಆಗಿದೆ ಅಥವಾ ಸಡನ್ನಾಗಿ ಏನೋ ಒಂದು ಕ್ಲಾಶಸ್ ಆಗಿದೆ. ಸೊ ಅರ್ಜೆಂಟಾಗಿ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯಿತು ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಸ್ವಲ್ಪ ಮುಂಚೆ ಇದ್ದ ಥರ ಇಲ್ಲ ಇಲ್ಲಿ. ಎಸ್, ನಿಮ್ಮನ್ನು ನೋಡಿ ಅತಿಯಾಗಿ ಸಮಾಧಾನದಿಂದ ಇರಬೇಕು ಮತ್ತು ಒಂದು ರೀತಿಯಲ್ಲಿ ಮೌನವಾಗಿರಬೇಕು. ಕೆಲವೊಂದು ಸಂಬಂಧ ಉಳಿಯುತ್ತೆ ಅಂದರೆ ಏನಕ್ಕೆ ಮಾತನಾಡ್ತೀರಾ, ಸುಮ್ಮನೆ ಇದ್ಬೋದಲ್ಲ. ಸೊ ಮಾತನಾಡಿದ ತಕ್ಷಣ ನಾನೇ ಸೋಲ್ಬೇಕಾ, ನಾನೇ ಫೋನ್ ಮಾಡಬೇಕಾ, ಅದಲ್ಲ. ನೀವು ಅವರಿಲ್ಲ ಅಂತ ಕಣ್ಣೀರು ಹಾಕ್ತೀರಾ, ಹಗಲು ರಾತ್ರಿ ನಿದ್ದೆ ಅಂದರೆ ಅವರ ಬಗ್ಗೆನೇ ಯೋಚನೆ ಮಾಡ್ತೀರಾ, ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ. ಮತ್ತೆ ಒಂದು ಸ್ಟೆಪ್ ಮುಂದೆ ತಗೊಂಡು ಅವ್ರ ಜೊತೆ ಮಾತನಾಡ್ಬೋದಲ್ಲ. ಅವ್ರು ಕಾಲ್ ಮಾಡ್ತಾ ಇಲ್ವಾ, ನಂಬರ್ ಬ್ಲಾಕ್ ಮಾಡಿದ್ದಾರಾ, ಬೇರೆ ನಂಬರ್ ತಗೊಂಡು ಮಾತನಾಡಿ, ಮೀಟಾಗಿ ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಆಗಬೇಕು. ಅದೇ ಕಾಣಿಸ್ತಾ ಉಂಟಲ್ಲ. ಸೊ ನೀವು ಪ್ರೀತಿಸಿದ ಹುಡುಗ, ನೀವು ಪ್ರೀತಿ ಮಾಡಿರೋ ಹುಡುಗಿ ಕೈ ಹಿಡ್ಕೊಂಡು ಓಡಾಡಿದ್ದೀರಾ, ಆವಾಗೆಲ್ಲ ಸರಿ ಇತ್ತು ಅವರಿಗೂ. ಇವಾಗ ನೀವು ಇಷ್ಟ ಇಲ್ಲ ಅಂದರೆ ಸೊ ರಿಲೇಷನ್ಶಿಪ್ಪಲ್ಲಿ ಮದುವೆ ಆದವ್ರಿಗೂ ಹೇಳ್ತೇನೆ, ಫಸ್ಟ್ ಚೆನ್ನಾಗಿದ್ರು ಅವ್ರು, ಇವಾಗ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ವಾ ನಿಮಗೆ ಮದುವೆ ಆದದ್ದು, ರಿಲೇಷನ್ಶಿಪ್ಪಲ್ಲಿ ನೀವು ಇಬ್ಬರು ಇದ್ದದ್ದು, ಮತ್ತೇನಕ್ಕೆ ಸಮಸ್ಯೆ. ಸೊ ಒಂದು ಸ್ಟೆಪ್ ಫಾರ್ವರ್ಡ್ ತಗೊಳ್ಳಿ ಅಲ್ಲ, ನೀವು ಏನಕ್ಕೆ ಭಯಪಡ್ತೀರಾ? ಸೊ ಭಯಪಡೋದಾದರೆ ಪ್ರೀತಿ ಮಾಡಬಾರ್ದಿತ್ತು. ಪ್ರೀತಿ ಮಾಡಿದವರಿಗೆ ಭಯ ಎಲ್ಲಿರುತ್ತೆ? ರಿಲೇಷನ್ಶಿಪ್ಪಲ್ಲಿದ್ದೀರಾ, ಪ್ರೀತಿ ಮಾಡಿದ್ದೀರಾ, ಭಯ ಏನಕ್ಕೆ? ನಿಮ್ಮ ಹುಡುಗ ನಿಮ್ಮ ಹುಡುಗಿ ನೀವು ಮಾತನಾಡೋದು, ಮತ್ತೇನಕ್ಕೆ ಭಯ? ಸೊ ನಿಮ್ಮಿಬ್ಬರ ರಿಲೇಷನ್ಶಿಪ್ ಸರಿಯಾಗಿದ್ದರೆ, ನಿಮ್ಮಿಬ್ಬರ ಕಮ್ಯುನಿಕೇಷನ್ ಕ್ಲಿಯರ್ ಆಗಿದ್ದರೆ, ಸೊ ಮತ್ತೆ ನೆಕ್ಸ್ಟ್ ಮನೆಯವರು ಸಮಸ್ಯೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಸರಿ ಮಾಡ್ಬೋದಲ್ವಾ. ಸೊ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಕ್ಲಿಯರ್ ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ಭಯ, ಆತಂಕ, ಒತ್ತಡ, ಏನಾಗುತ್ತೋ ಏನೋ. ಸೊ ನೆಗೆಟಿವ್ ಎನರ್ಜಿ, ನೈಟೆಲ್ಲ ಏನೇನೋ ಕನಸು ಬೀಳೋದಿರ್ಬೋದು, ಏನೇನೋ ಆಲೋಚನೆಗಳಿರ್ಬೋದು. ಸೊ ಸತ್ಯನೇ. ಸೊ ಇದನ್ನೆಲ್ಲ ನೋಡುವಾಗ ಸೊ ನಿಮಗೆ ನೀವೇ ಮನಸ್ಸಂತಿ ಸಿಗಬೇಕು ಅಂತ ಆಲೋಚನೆ ಮಾಡಬೇಕು ಅಲ್ವಾ. ಸೊ ನೆಮ್ಮದಿ ಸಿಗಬೇಕು ಅಂತ. ಸೊ ಈ ಒಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕು ಅಲ್ವಾ. ಏನಕ್ಕೆ ಟೆನ್ಷನ್ ಮಾಡ್ತೀರಾ? ಡೈಲಿ ನಿಮಗೆ ಒಂದು ದೈವಿಕ ಸಂಕೇತ ಹೇಳ್ತೇನೆ, ಡೈಲಿ ಹೇಳ್ತಾ ಹೋಗಿ, ನಿಮಗೆ ಸ್ವಲ್ಪ ಧೈರ್ಯ ಬರುತ್ತೆ. ಸೊ ತಾಳ್ಮೆ ಅನ್ನೋದು ಬರುತ್ತೆ. ಸೊ ಸಂಬಂಧದಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಭಯಪತ್ರ ಏನುಂಟು ಜೀವನದಲ್ಲಿ, ನಿಮ್ಮ ಹುಡುಗ ನಿಮ್ಮ ಹುಡುಗಿ ನೀವು ಪ್ರೀತಿ ಮಾಡಿದವರು, ಸೊ ಅವರ ಜೊತೆ ಮಾತನಾಡಿ ಕೆಲವೊಂದು ಏನಾಗ್ತಾ ಉಂಟು ಈ ಸಿಚುವೇಶನನ್ನು ವಿವರಿಸಲಿಕ್ಕೆ ಏನಕ್ಕೆ ಭಯಪಡ್ತೀರಾ? ಸೊ ನಿಮ್ಗೊಂದು ದೈಹಿಕ ಸಂಕೇತ ಹೇಳ್ತೇನೆ, ಹಾಗೆಯೇ ಒಂದು ಶಬ್ದದ ಮಂತ್ರ ಹೇಳ್ತೇನೆ. ಇದನ್ನು ಡೈಲಿ ಹೇಳ್ತಾ ಬನ್ನಿ, ನಿಮಗೆ ಧೈರ್ಯ ಸಿಕ್ಕಲಿಕ್ಕೆ. ಗೊತ್ತಾಯ್ತಾ? ನಿಮಗೆ ಒಂದು ಭಯ ಉಂಟಲ್ಲ ರಿಲೇಷನ್ಶಿಪ್ಪಲ್ಲಿ, ಸೊ ಮಾತನಾಡಲಿಕ್ಕೂ ಭಯ, ಪ್ರತಿಯೊಂದಕ್ಕೂ ಭಯ. ಸೊ ಹಿಂಗಿದ್ರೆ ಆಗಲ್ಲ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. 1176 1176 1176 ಇದು ಬಂದುಬಿಟ್ಟು ದೈವಿಕ ಸಂಕೇತ, ಏಂಜಲ್ಸ್ ನಂಬರ್. ಆ್ಯಂಡ್ ದೆನ್ ಒಂದು ಮಂತ್ರ ಹೇಳ್ತೇನೆ ಅಂತ ಹೇಳಿದ್ದೀನಿ, ಅದು ಬಂದ್ಬಿಟ್ಟು ಕ್ಲೀಮ್ 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 ಕ್ಲೀಮ್. ಇದನ್ನು ಹೇಳ್ತಾ ಬನ್ನಿ. ಸೊ ತುಂಬ ಚೆನ್ನಾಗಿ ನಿಮಗೆ ಇದು ವರ್ಕ್ ಆಗುತ್ತೆ. ಸೊ ಪಾಸಿಟಿವ್ ಮೈಂಡ್ಸೆಟ್ಟಿನಿಂದ ಮಾಡಿ, ಎಲ್ಲನೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.